ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2023ರಲ್ಲಿ ಕನ್ನಡ ಚಿತ್ರರಂಗ ಹಲವು ನಟ ನಟಿಯರನ್ನ ಕಳೆದುಕೊಂಡಿದೆ. ಕೆಲವರು ಚಿಕ್ಕ ವಯಸ್ಸಲ್ಲೇ ಇಹಲೋಕ ತ್ಯಜಿಸಿ ಹಲವರನ್ನ ಶಾಕ್ಗೆ ಒಳಗಾಗಿಸಿದ್ರೆ, ಇನ್ನೂ ಕೆಲವರು ವಯಸ್ಸಾದ ಮೇಲೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಹಾಗಿದ್ರೆ 2023ರಲ್ಲಿ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು? ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? ಸಾವು ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸಂಪತ್ ಜಯರಾಮ್, 32 ವರ್ಷ. ಫ್ರೆಂಡ್ಸ್, 2023ರ ಶಾಕಿಂಗ್ ಸಾವುಗಳಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ಸಂಪತ್ ಜಯರಾಮ್ ಮುಂಚೂಣಿಯಲ್ಲಿ ಬರ್ತಾರೆ. ಕಾರಣ, ಈ ವರ್ಷ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನವರು ಇವರು. ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂದ್ಕೊಂಡಿದ್ದ ಇವರು ತಮ್ಮ 32ನೇ ವಯಸ್ಸಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅಂದ್ಹಾಗೆ ಸಂಪತ್ ಮತ್ತು ಪತ್ನಿ ಮಧ್ಯೆ ಸಣ್ಣದಾಗಿ ಜಗಳ ನಡೆದಿತ್ತು. ಈ ವೇಳೆ ಪತ್ನಿಗೆ ಹೆದರಿಸಲು ಸಂಪತ್ ಮಾಡಿದ ಆತ್ಮಹತ್ಯೆ ನಾಟಕ ಸೀರಿಯಸ್ ಆಯ್ತು ಅಂತ ನಟ ರಾಜೇಶ್ ಧ್ರುವ ಬಳಿಕ ಹೇಳಿದ್ರು. ನಿತಿನ್ ಗೋಪಿ, 39 ವರ್ಷ. ಕನ್ನಡದ ಹಲೋ ಡ್ಯಾಡಿ ಸೇರಿದಂತೆ ಕೆಲವೊಂದು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದ ನಿತಿನ್ ಗೋಪಿ ಮೃತಪಟ್ಟಿದ್ದು ಇದೇ ವರ್ಷ. ಇವರಿಗೆ 39 ವರ್ಷ ವಯಸ್ಸಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ನಿಂದ ಕೊನೆಯುಸಿರೆಳೆದ್ರು. ಸ್ಪಂದನ ವಿಜಯ್ ರಾಘವೇಂದ್ರ, 44 ವರ್ಷ. 2023ರಲ್ಲಿ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿದ ಘಟನೆಗಳಲ್ಲಿ ನಟ ವಿಜಯ್ ರಾಘವೇಂದ್ರರ ಪತ್ನಿ ಸ್ಪಂದನಾರ ಸಾವು ಕೂಡ ಒಂದಾಗಿತ್ತು. ಅಂದ್ಹಾಗೆ ಸ್ಪಂದನ ತಮ್ಮ ಸಹೋದರಿಯರ ಜೊತೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ಗೆ ಪ್ರವಾಸ ಹೋಗಿದ್ರು. ಈ ವೇಳೆ ಸಂಭವಿಸಿದ ಹೃದಯ ಸ್ತಂಭನದಿಂದ ಇವರನ್ನ ಕಳೆದುಕೊಳ್ಬೇಕಾಯ್ತು. ಇವರಿಗೆ 44 ವರ್ಷ ವಯಸ್ಸಾಗಿತ್ತು ಎನ್ನಲಾಗುತ್ತೆ. ಇವರು ಕನ್ನಡದ ಅಪೂರ್ವ ಸಿನಿಮಾದಲ್ಲಿ ನಟಿಸಿ ಕಿಸ್ಮತ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಟಪೋರಿ ಸತ್ಯ, 45 ವರ್ಷ. ಕನ್ನಡದ ನಂದಾ ಲವ್ಸ್ ನಂದಿತಾ ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೆಲವೊಂದು ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಟಪೋರಿ ಸತ್ಯ ಮೃತಪಟ್ಟಿದ್ದು 2023ರಲ್ಲೇ. ಇವರಿಗೆ 45 ವರ್ಷ ವಯಸ್ಸಾಗಿತ್ತು. ಕಿಡ್ನಿ ವೈಫಲ್ಯದಿಂದ ಇವರನ್ನ ಕಳೆದುಕೊಳ್ಬೇಕಾಯ್ತು. ಮನೋಬಾಲ, 69 ವರ್ಷ. ಕನ್ನಡದ ಕೆಲವೊಂದು ಸೇರಿದಂತೆ ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಪ್ರಸಿದ್ಧ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದ ಮನೋಬಾಲ ಮೃತಪಟ್ಟಿದ್ದು ಕೂಡ 2023ರಲ್ಲೇ. ಲಿವರ್ ಅಥವಾ ಯಕೃತ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಕಳ್ಕೊಂಡ್ರು. ಇವರಿಗೆ 69 ವರ್ಷ ವಯಸ್ಸಾಗಿತ್ತು. ಶರತ್ ಬಾಬು, 71 ವರ್ಷ. ಕನ್ನಡದ ಅಮೃತ ವರ್ಷಿಣಿ, ಬೆಂಕಿಯಲ್ಲಿ ಅರಳಿದ ಹೂವು ಸೇರಿದಂತೆ ವಿವಿಧ ಭಾಷೆಯ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಶರತ್ ಬಾಬು ಅಗಲಿದ್ದು ಇದೇ ವರ್ಷ. ಬಹು ಅಂಗಾಂಗ ವೈಫಲ್ಯದಿಂದ ಇವರನ್ನ ಕಳೆದುಕೊಳ್ಬೇಕಾಯ್ತು. ಇವರಿಗೆ 71 ವರ್ಷ ವಯಸ್ಸಾಗಿತ್ತು. ಮಂದೀಪ್ ರೈ, 74 ವರ್ಷ. ಶಂಕರ್ ನಾಗ್ ಜೊತೆ ನಿಕಟ ಸಂಪರ್ಕ ಹೊಂದಿದ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಹಾಸ್ಯ ನಟ ಮಂದೀಪ್ ರಾಯ್ ಮೃತಪಟ್ಟಿದ್ದು 2023ರಲ್ಲೇ. ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತದಿಂದ ಇವರ ಸಾವಾಯ್ತು. ಇವರು 73 ವರ್ಷ ಬದುಕಿದ್ರು. ಲಕ್ಷ್ಮಣ್, 74 ವರ್ಷ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಖ್ಯಾತ ಪೋಷಕ ನಟ ಲಕ್ಷ್ಮಣ್ರನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದ್ದು ಕೂಡ ಇದೇ ವರ್ಷ. ಇವರು ಸಹ ಹಾರ್ಟ್ ಅಟ್ಯಾಕ್ ನಿಂದ ಪ್ರಾಣ ಕಳ್ಕೊಂಡ್ರು. ಇವರಿಗೆ 74 ವರ್ಷ ವಯಸ್ಸಾಗಿತ್ತು. ಲೀಲಾವತಿ, 86 ವರ್ಷ. ಕನ್ನಡ ಸೇರಿದಂತೆ ವಿವಿಧ ಭಾಷೆಯ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ 60, 70, 80ರ ದಶಕದ ಪ್ರಸಿದ್ಧ ನಟಿ ಲೀಲಾವತಿಯನ್ನ ಚಿತ್ರರಂಗ ಕಳೆದುಕೊಂಡಿದ್ದು 2023ರಲ್ಲೇ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಇವರು ಮೃತಪಟ್ರು. ಇವರಿಗೆ 86 ವರ್ಷ ವಯಸ್ಸಾಗಿತ್ತು. ಜಮುನಾ, 87 ವರ್ಷ. ಕನ್ನಡದ ಕೆಲವೊಂದು ಸೇರಿದಂತೆ ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ 50, 60, 70ರ ದಶಕದ ಪ್ರಸಿದ್ಧ ನಟಿ ಕಮ್ ನಿರ್ದೇಶಕಿ ಜಮುನಾ ಮೃತಪಟ್ಟಿದ್ದು 2023ರಲ್ಲೇ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಇವರು ತಮ್ಮ 87ನೇ ವಯಸ್ಸಲ್ಲಿ ಕೊನೆಯುಸಿರೆಳೆದ್ರು. ಡಿ.ಬಿ. ಚಂದ್ರೇಗೌಡ,
87 ವರ್ಷ. ಕನ್ನಡದ ಅವಸ್ಥೆ ಮತ್ತು ನನ್ನ ಗೋಪಾಲ ಸಿನಿಮಾಗಳಲ್ಲಿ ನಟಿಸಿದ್ದ ಮಾಜಿ ರಾಜಕಾರಣಿ ಡಿ.ಬಿ. ಚಂದ್ರೇಗೌಡ ಮೃತಪಟ್ಟಿದ್ದು ಈ ವರ್ಷನೇ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಇವರು ತಮ್ಮ 87ನೇ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡ್ರು. ಎಸ್.ಕೆ. ಭಗವಾನ್ 90 ವರ್ಷ. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಎಸ್.ಕೆ. ಭಗವಾನ್ ನಿಧನ ಹೊಂದಿದ್ದು ಇದೇ ವರ್ಷ. ಇವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಸ್ತೂರಿ ನಿವಾಸ ಸೇರಿದಂತೆ ಹಲವು ಸಿನಿಮಾಗಳನ್ನ ಮಾಡಿದ್ರು. ಇಂಥ ಎಸ್.ಕೆ. ಭಗವಾನ್ ತಮ್ಮ 90ನೇ ವಯಸ್ಸಲ್ಲಿ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ನಿಧನರಾದ್ರು. ಸಿ.ವಿ. ಶಿವಶಂಕರ್ ಶಾಸ್ತ್ರಿ 90 ವರ್ಷ. ಹೆಸರಾಂತ ನಿರ್ದೇಶಕ, ನಟ, ಚಿತ್ರಕಥೆಗಾರ, ಗೀತ ರಚನೆಕಾರ, ನಿರ್ಮಾಪಕ ಮತ್ತು ಸಂಭಾಷಣೆ ಬರಹಗಾರ ಸಿ.ವಿ. ಶಿವಶಂಕರ್ ಶಾಸ್ತ್ರಿ ನಿಧನರಾಗಿದ್ದು 2023ರಲ್ಲೇ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು 90 ವರ್ಷ ಬದುಕಿದ್ರು. ಸೊ ಫ್ರೆಂಡ್ಸ್, ಇದಿಷ್ಟು 2023ರಲ್ಲಿ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ಕೆಲವರು ಚಿಕ್ಕ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡಿದ್ದು ಹಲವರನ್ನ ಶಾಕ್ಗೆ ಒಳಗಾಗಿಸಿದ್ರೆ, ಇನ್ನು ಕೆಲವರು ವಯಸ್ಸಾದ ಬಳಿಕ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಅಗಲಿದ್ದಾರೆ. ಇವರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿಯರು ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋದಲ್ಲಿ ಯಾರನ್ನಾದ್ರೂ ಬಿಟ್ಟು ಹೋಗಿದ್ರೂ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.